ಅವರು ಒಂದು ಗ್ರೂಪ್ನವ್ರು ಹೇಳ್ತಾರ ನವೆಂಬರ್ದಲ್ಲಿ ಬದಲಾವಣೆ ಖಚಿತ ಅಂತ ಹೇಳಿ, ಆಮೇಲಿಂದ ಇವ್ರು ಹೇಳ್ತಾರ ಯಾವುದೇ ಬದಲಾವಣೆ ಇಲ್ಲ ಅಂತ ಹೇಳಿ. ಹಿಂಗಾಗಿ ಆಡಳಿತದ ಮೇಲೂ ಪರಿಣಾಮ ಬೀರದ. ಶಾಸಕರನ್ನ ಖರೀದಿ ಮಾಡ್ಲಿಕ್ಕೆ ಎರಡೂ ಗುಂಪಿನವರು ಭ್ರಷ್ಟಾಚಾರದಲ್ಲಿ ತೊಡಗಿ. ಎರಡೂ ಗುಂಪಿನವರು ಖರೀದಿಗೆ ಯಾರು MLA ಇದ್ದಾರ ತಮ್ಮ ಶಾಸಕರನ್ನ ಖರೀದಿಗೆ ಅವರು ವ್ಯಾಪಾರಕ್ಕೆ ನಿಂತಾರ. ಯಾರು ಈ ಸಂದರ್ಭದಲ್ಲಿ ವೈಯಕ್ತಿಕ ಲಾಭಕ್ಕೆ ಶಾಸಕರಾಗ್ಯಾರಲ್ಲ ಅವ್ರಿಗೆ ಇದು ಗೋಲ್ಡನ್ ಅಪಾರ್ಚುನಿಟಿ. ಬಾಚಿಕೊಳ್ಳೋದ ಜಗತ್ತಿನ ಯಾವುದೇ ಭಾಗದಲ್ಲಿ ಈ ರೀತಿ ಯುದ್ಧಗಳು ನಡೀಬಾರದು. ಈ ಯುದ್ಧ ಅಂದ್ಕೊಳ್ಳಿ ಪಾಕಿಸ್ತಾನದ ಸಿಂಧೂರ್ ಅಂತ ಪ್ರಶ್ನೆ ಮಾಡ್ತಾರೆ ಕಾಂಗ್ರೆಸ್ದವರು. ನಾವು ಯುದ್ಧ ಮಾಡಿಲ್ಲ, ಇದನ್ನ ಎಲ್ಲರಿಗೂ ನಾವು ಸ್ಪಷ್ಟಪಡಿಸಿದೀವಿ. ನಾವು ಟಾರ್ಗೆಟ್ ಮಾಡಿ ಭಯೋತ್ಪಾದಕರನ್ನಷ್ಟ ಹೊಡೆದ್ವಿ. ಅವ್ರ ಮೈ ಮೇಲೆ ಬಿದ್ಮೇಲೆ ನಾವು ವಾಪಸ್ ಹೊಡೆದಿದ್ವಿ. ಓಕೆ, ಹಾಗಾಗಿ ಜಗತ್ತಿನೊಳಗ ಸುದೀರ್ಘವಾದಂತಹ ಯುದ್ಧ ಮತ್ತು ಸಾಮಾನ್ಯ ನಾಗರಿಕರನ್ನ ಕೊಲ್ಲುವುದು, ಇದು ನಾವು ಭಾರತ ಸರ್ಕಾರ ಇದ್ರ ಬಗ್ಗೆ ಯಾವಾಗಲೂ ನಿಲುವು ಸ್ಪಷ್ಟ ಅದ. ಹಾಗಾಗಿ ಅದ್ರ ಬಗ್ಗೆ ವಿದೇಶಾಂಗ ವಿಭಾಗ ಪ್ರಧಾನಮಂತ್ರಿಗಳು ಮಾತನಾಡ್ತಾರೆ. ನಂದು ಅದ್ರ ಬಗ್ಗೆ ಕಾಮೆಂಟ್, ಅಂತಾರಾಷ್ಟ್ರೀಯ ವಿಷಯಗಳ ಬಗ್ಗೆ ನಾ ಕಾಮೆಂಟ್ ಕೊಡ್ಲಿಕ್ಕೆ ನನ್ನ ಅದು ವ್ಯಾಪ್ತಿಗೆ ಮೀರಿದ್ದು. ಅದಕ್ಕೆ ಬಗ್ಗೆ ನಾನು ಯುದ್ಧದ ಬಗ್ಗೆ ನಮ್ಮ ಯಾವ ಜಗತ್ತಿನಾಗ ಎಲ್ಲೂ ಯುದ್ಧಗಳು ಆಗಬಾರ್ದು ಅಂತ ಒಂದು ಜನರಲ್ ನಮ್ಮ ಒಂದು ಇದಿದೆ, ನಾಗರಿಕರು ಸಾಯಬಾರದು ಅನ್ನೋದು ಇಷ್ಟೇ. ಇನ್ನು ಇದರ ಹೊರತುಪಡಿಸಿ ತೈಲ ಬೆಲೆದ್ದು ನಾವು ಬೇರೆ ಬೇರೆ ಎಲ್ಲಾ ರೀತಿಯ ಪ್ರಯತ್ನ ಭಾರತ ಸರ್ಕಾರ ಯಾವತ್ತೂ ಮಾಡ್ತಾ ಇದೆ. ಜನಸಾಮಾನ್ಯರಿಗೆ ಇದು ತೊಂದರೆ ಆಗ್ಬಾರದು ಅಂತ ಆ ಪ್ರಯತ್ನ ನಾವು ಮುಂದುವರಿಸ್ತೀವಿ.